हनुमन्तमुपास्महे मुख्यप्राणाय भीमाय भूयन्तरम् नानावीरसुवर्णानां निकषाश्मायितं बभौ स्वान्तस्थानं च शय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो मयि यां सह्रियन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयः कर्णका इव स्वस्तिस्तु सतां हरिः ಪೇಪಾ ಇಲ್ಲ ಎರಡ ಹಾಕು ಐಟಿ ಎರಡ ಹಾಕೊಂಡು ಯಾರಿದ್ದಾರೆ ಸುಧಾ ಅವ್ರು ಹೇಳಿ. ಯುದ್ಧೇ ಸಮೃದ್ಧೇ ಕೃತ ವಿಕ್ರಮಾಣಾಂ ಸಮೃದ್ಧೇ ಕೃತ ಯುದ್ಧೇ ಸಮೃದ್ಧೇ ಕೃತ ವಿಕ್ರಮಾಣಾಂ ಪುರಾ ಮುಹೂರ್ದ್ರಾವಿತ ದೈವತಾನಾಂ ಪುರಾ ಮುಹೂರ್ತಾತ್ ವಿತದೈವತಾನಾಂ ಪುರಾ ಮುಹೂರ್ತಾತ್ ವಿತದೈವತಾನಾಂ ಮಹಾರಥಾನಾಂ ಮಧುಜಿಹ್ಮರಾಂಸಿ ಮಧುಜಿಚ್ಛಿರಾಂಸಿ ಮಧುಜಿಚ್ಛಿರಾಂಸಿ ಮಹಾರಥಾನಾಂ ಮಧುಜಿಚ್ಛಿರಾಂಸಿ ಚಿಚ್ಛೇದಭಲ್ಲೈಶ್ಚಲಕುಂಡಲಾನಿ 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 ಕೃತವಿಕ್ರಮಾಣಾಂ ದ್ರಾವಿತ ದೈವತಾನಾಂ ಮಹಾರಥಾನಾಂ ಶಿರಾಂಸಿ ಮಧುಜಿತ್ ಸಮೃದ್ಧೆ ಯುದ್ಧೆ ಚಿಚ್ಛೇದ. ಮಧುಜಿತ್ ಅಂತ ರಾಮಚಂದ್ರನನ್ನ ಇಲ್ಲಿ ಕರೀತಾ ಇದ್ದಾರೆ. ಸಮೃದ್ಧೆ ಅತ್ಯಂತ ದೊಡ್ಡದಾದ ಯುದ್ಧದಲ್ಲಿ ಅತ್ಯಂತ ಪರಾಕ್ರಮವನ್ನ ತೋರಿ ಹಿಂದೆ ಮಧುಜಿತ್ ಅಂತ ಯಾಕೆ ನೆನೆಸಿದ್ರು ಅಂದ್ರೆ ಹಿಂದೆ ಮಧು ಅನ್ನುವ ರಾಕ್ಷಸನ ದೊಡ್ಡ ಸೇನಾ ಪರಿವಾರವನ್ನ ನಾರಾಯಣ ಒಬ್ನೇ ನಾಶ ಮಾಡಿದ್ದ. ಇದೇನು ಹೊಸ್ತಲ್ಲ ಅಂತ ರಾಮಚಂದ್ರನಿಗೆ. ರಾಮಚಂದ್ರನ ಅವತಾರದಲ್ಲಿ ಒಂದು ಅದ್ಭುತ ಕಾರ್ಯ. ಹೌದು, ಅದ್ಭುತವೇ, ಆದ್ರೆ ಫಸ್ಟ್ ಟೈಮ್ ಅಂತಲ್ಲ, ಅಭೂತಪೂರ್ವ ಅಲ್ಲ, ಪೂರ್ವಮಪಿ ಭೂತಂ ಹಿಂದೆಯೂ ಆಗಿತ್ತು ಅಂತ. ಅಂಥ ಮಹಾರಥಿಕರಾದ ರಾಕ್ಷಸರ ತಲೆಗಳು ಅಲುಗಾಡುವ ಕುಂಡಲಗಳಿಂದ ಕೂಡಿದ್ದಾಗಿ ಆಯುಧ ವಿಶೇಷಗಳಿಂದ ಕತ್ತರಿಸಲ್ಪಟ್ಟಿತ್ತು. ರಾಮಚಂದ್ರ ಕತ್ತರಿಸಿ ಹಾಕಿದ್ದ. ಮತ್ತೆ ಮತ್ತೆ ಮುಹುಹು ದ್ರಾವಿತ ದೈವತಾನ ಮತ್ತೆ ಮತ್ತೆ ಓಡಿಸಿ. ಹೀಗೆ ಇದು ಒಂದು ಬಾರಿಯ ಯುದ್ಧ ಅಲ್ಲ, ಇಂಥ ನೂರಾರು ಬಾರಿಯ, ಸಾವಿರಾರು ಬಾರಿಯ ಯುದ್ಧ ನಡೆದಿತ್ತು. ಅಂತಹ ಸಾವಿರಾರು ಬಾರಿಯ ಯುದ್ಧದ ಅಂದ್ರೆ ಪೂರ್ವಾಭ್ಯಾಸದೊಂದಿಗೆನೆ ರಾಮಚಂದ್ರ ಈ ಯುದ್ಧವನ್ನು ಕೂಡ ನಡೆಸಿದ್ದ. ಅನೇಕ ಬಾರಿ ಚೂರು ಅಭಿಪ್ರಾಯ ಚೀಚೆ. ದ್ರಾವಿತ ದೈವತಾನ, ಹಿಂದೆ ಈ ದೈತ್ಯರು ದೇವತೆಗಳನ್ನ ಓಡಿಸಿದ್ರು. ದೇವತೆಗಳನ್ನೆಲ್ಲ ಓಡಿಸಿದ್ರು ಅಂದ್ರೆ ಅಷ್ಟು ಪರಾಕ್ರಮಿಗಳು ಅಂತ ಅರ್ಥ. ಅವರನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವೀರ ಪರಾಕ್ರಮ ಶಾಲಿಗಳಾದಂತಹ ದೇವತೆಗಳನ್ನ ಓಡಿಸಿದ ದೈತ್ಯರ ಗುಂಪು ರಾಮಚಂದ್ರನ ಬಾಣಗಳಿಗೆ ತುತ್ತಾಗಿ ಚಲಿಸುವ ಕುಂಡಲಗಳಿಂದ ಕೂಡಿದ ತಲೆಗಳು ನೆಲಕ್ಕುರುಳಿದವು. ಆ ತಲೆಗಳನ್ನೆಲ್ಲ ಕತ್ತರಿಸಿ ಹಾಕಿದ. ಯುದ್ಧೇ ಸಪ್ತಮಿ ಏಕ ಸಮೃದ್ಧೇ ಸಪ್ತಮಿ ಏಕ ಕೃತ ವಿಕ್ರಮಾಣ ಕೃತಃ ವಿಕ್ರಮಃ ಯೈಸ್ತೆ ತೇ ಕೃತ ವಿಕ್ರಮಾಃ ತೇಷಾಂ ಕೃತ ವಿಕ್ರಮಾಣಾಂ ಪುರಾ ಅವ್ಯಯ ಹಿಂದೆ ಅಂತ ಅರ್ಥ. ಮುಹುಹು ಮತ್ತೆ ಮತ್ತೆ. ದ್ರಾವಿತ ದೈವತಾನಾಂ ದ್ರಾವಿತಾಃ ಅಲ್ಲ ದೈವತಂ ಅಲ್ವಾ. ದ್ರಾವಿತಾನಿ ದೈವತಾನಿ ಯೈಹಿ ತೇ ದ್ರಾವಿತ ದೈವತಾಃ ತೇಷಾಂ ದ್ರಾವಿತ ದೈವತಾನಾಂ ಮಹಾರಥಾನಾಂ ಮಹಾಂಶ್ಚಾಸೋ ರಥಶ್ಚ ಅಥವಾ ಮಹಾಂತೌ ಚತೆ ಮಹಾಂತಶ್ಚತೆ ರಥಾಶ್ಚ ಮಹಾರಥಾಃ ತೇಷಾಂ ಮಧುನಃ
ಚಿತ್ ಮಧುಜಿತ್ ಜಯತಿ ಇತಿ ಜಿತ್ ಮಧುಜಿತ್ ಶಿರಾಂಸಿ ಛತ್ವ ಸಂಧಿ ಶಿರಃ ಶಿರಸಿ ಶಿರಾಂಸಿ ನಪುಂಸಕಲಿಂಗ ದ್ವಿತೀಯ ಬಹು ಚಿಚ್ಛೇದ ಚಿದಿರ್ ವಿದಾರಣಿ ಲಿಟ್ ಪ್ರಥಮ ಏಕ ಭಲ್ಲೈಹಿ ತೃತೀಯ ಬಹು ಚಲಕುಂಡಲಾನಿ ಚಲಾನಿ ಕುಂಡಲಾನಿ ಯೇಷಾಂತಾನಿ ಚಲಕುಂಡಲಾನಿ ತೇಷಾಂ ಚಲಕುಂಡಲಾನಿ ಪ್ರಥಮ ವಿಭಕ್ತಿ ಅಲ್ಲ, ಇದು ದ್ವಿತೀಯ ವಿಭಕ್ತಿ ಬಹುವಚನ. ಚಲಕುಂಡಲಾನಿ ಶಿರಾಂಸಿ ಅಲ್ಲಿ ವಿಶೇಷಣ. ಚಲಕುಂಡಲಾನಿ ಶಿರಾಂಸಿ ಚಿಚ್ಛೇದ ಶಿರಸ್ಸುಗಳನ್ನು ಕತ್ತರಿಸಿದ. ಭಲ್ಲೆ ಅಂತ ಕನ್ನಡದಲ್ಲೂ ಅದೇ ಶಬ್ದ ಬಳಸ್ತಾರೆ. ಯುದ್ಧದ ಕಂಟಕದಿಂದ ಕೂಡಿದಂತಹ ಈ ಫೆನ್ಸ್ ಅನ್ನ ಮರದ ಕೋಲಿಗೆ ಚೆನ್ನಾಗಿ ಸುತ್ತಿ ಅದರಲ್ಲಿ ಹೊಡಿತಾರಲ್ಲ, ಅದು ಭಲ್ಲೆ ಅಂತ ಆ ಆಕೃತಿಯಲ್ಲಿರುವಂತದ್ದು ಭಲ್ಲೆ. ಈ ಕಾಡು ಪ್ರಾಣಿಗಳನ್ನೆಲ್ಲ ಎದುರಿಸುವಾಗ ಅಂತದ್ದು ಇಟ್ಕೊಂಡು ಓಡಾಡ್ತಾನೆ. ಸರಿ, ಕೃಷ್ಣ ಅವ್ರು ಹೇಳಿ. ಸಂಧಾನಮಾಕರ್ಷ ಸಂಧಾನಮಾಕರ್ಷ ಮಿಶೋರ್ವಿಮೋಕ್ಷಂ ಮಿಶೋರ್ವಿಮೋಕ್ಷಂ ಆದಾನಮೀಶಸ್ಯ ತಥಾಪದಾನಂ ತಥಾಪದಾನಂ ಜನೋ ವಿವೇಕೀ ಚ ವಿವೇಕಹೀನಂ ವಿಭ್ರಾಂತ ಚಕ್ರಾರ ವದೀಕ್ಷತೆ ಸ್ಮ. ವಿವೇಕಿ ಜನಃ, ಈ ಸರಿಯಾದ ತಿಳುವಳಿಕೆ ಇರುವಂತಹ ವ್ಯಕ್ತಿ ಶ್ರೀರಾಮಚಂದ್ರನ ಬಾಣಗಳ ತೆಗೆದುಕೊಳ್ಳುವ ಮತ್ತು ಎಸೆಯುವ ತೀಕ್ಷ್ಣತೆಯನ್ನ ಯಾರು ಗ್ರಹಣ ಮಾಡ್ಲಿಕ್ಕೆ ಸಾಧ್ಯವೋ ಅಂತಹ ಸಂಧಾನ ಕಾರ್ಯದಲ್ಲಿ ಅತ್ಯಂತ ಚುರುಕಾದಂತಹ ರಾಮಚಂದ್ರನ ಆಕರ್ಷ ಅಂದ್ರೆ ಕಿವಿಯ ತನಕ ಎಳೆದಾಡುವ ಸಾಮರ್ಥ್ಯ ಇರುವಂತಹ, ಮತ್ತು ವಿಮೋಕ್ಷ ಕೂಡ್ಲೆ ಎಳೆಯುವುದು ಬಿಡುದು ಅನ್ನುವ ತರದ ತೀವ್ರವಾದ ಯುದ್ಧದ ಶೈಲಿಯನ್ನ ಮತ್ತು ಅಪದಾನ ಅಂದ್ರೆ ತೊರೆಯುವುದು, ರಾಕ್ಷಸರ ತಲೆ ಉರುಳುವುದು, ನಿಕೃಂತನ, ಇದೆಲ್ಲ ಯಾವ ಕ್ಷಣದಲ್ಲಿ ಆಗ್ತಾ ಇದೆ? ಅಪದಾನಂ, ತಿರ್ಯಗಾದಾನಂ, ತಿರ್ಯ ಪ್ರಯೋಗ, ಮತ್ತೆ ಅದನ್ನು ವಾಪಸ್ ತಗೊಳ್ಳುದು, ಇದೆಲ್ಲ ನಡೆಯುವುದು ಅಂತ ಹೇಳಲಿಕ್ಕೆ ಇಷ್ಟೊತ್ತು ಬೇಕು. ಆದ್ರೆ ಅದು ಹೇಳುವುದಕ್ಕಿಂತ 100 ಪಟ್ಟು ಫಾಸ್ಟ್ ಆಗಿ ಕೆಲಸ ನಡೀತಾ ಇತ್ತು. ಇದೆಲ್ಲವೂ ಕೂಡ ಅಲಾತ ಚಕ್ರಂ, ಅದಕ್ಕೊಂದು ಶಬ್ದವ್ರು ಬರೆಸಿದ್ದು ಚಕ್ರ, ವಿಭ್ರಾಂತ ಚಕ್ರಾವತ್. ವಿಭ್ರಾಂತ ಚಕ್ರಾರ ಅಂದ್ರೆ ಒಂದೇ ಕಡ್ಡಿ ಇರುತ್ತೆ, ಕಡ್ಡಿ ಅಥವಾ ಸರಪಣಿ, ಅದರ ತುದಿಗೆ ಬೆಂಕಿಯ ಗೋಲ ಇರುತ್ತೆ. ಅದನ್ನ ನೀವು ಜೋರಾಗಿ ತಿರುಗಿಸಿದ್ರೆ ಚಕ್ರ ಇದೆ ಅಂತ ಅನಿಸ್ತಾ ಇರುತ್ತೆ. ವಸ್ತುತಃ ಚಕ್ರ ಇರುವುದಿಲ್ಲ, ಅಲ್ಲಿ ಒಂದೇ ಸರಪಣಿ ಇರುತ್ತೆ. ಒಂದೇ ಸರಪಣಿಯ ತುದಿಗೆ ಬೆಂಕಿ ಕಟ್ಟಿರ್ತಾರೆ, ಬೆಂಕಿ ಅಲಾತ ಚಕ್ರ. ಅದು ತಿರುಗಿಸುವಾಗ ದೊಂದಿ ಆದ್ರೆ ಸ್ವಲ್ಪ ಕೆಲವೊಂದ್ಸರ್ತಿ ಗೊತ್ತಾಗುತ್ತೆ. ಅದು ಲೂಸ್ ಇದ್ರೆ ಹಗ್ಗದ ತರ ಗರ 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 ದೊಂದಿ ಕಟ್ಟುದಲ್ಲ, ಸರಪಳಿ ದೊಂದಿ ಅಲ್ಲ, ಸರಪಳಿಯ ತುದಿಗೆ ಒಂದು ಗುಂಡು, ಕಬ್ಬಿಣದ ಚೆನ್ನಾಗಿ ಬಟ್ಟೆ ಅಥವಾ ಇನ್ನೇನಾದ್ರೂ ಕಟ್ಟಿದ ಎಣ್ಣೆಯಲ್ಲಿ ಅದ್ದಿದ ಗುಂಡು, ಅದನ್ನು ಮುಳುಗಿಸಿ ಬೆಂಕಿ ಹಚ್ಚಿ ತಿರುಗಿಸ್ತಾ ಇದ್ರೆ ನಿಮ್ಗೆ ಇಡೀ ಸುತ್ತ ಬೆಂಕಿ ಇದೆ ಅಂತ ಅನಿಸ್ತಾ ಇರುತ್ತೆ. ವಸ್ತುತಃ ಗುಂಡಲ್ಲಿ ಮಾತ್ರ ಬೆಂಕಿ ಇರುತ್ತೆ. ಅದು ಇಲ್ಲಿ ಬಂದಾಗ ಇಲ್ಲಿ ಇರುದಿಲ್ಲ ನಿಜವಾಗಿ. ಆದ್ರೆ ನಮ್ಗೆ ನೋಡುವಾಗ ಹೇಗ್ ಕಾಣುತ್ತೆ ಅಂದ್ರೆ ಇಡೀ ರೌಂಡ್ ಬೆಂಕಿ ಇದೆ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಸ್ಪೀಡು. ಹಾಗೆ ರಾಮಚಂದ್ರನ ಕೈ ಎಲ್ಲಾ ಕಡೆ ಇದೆ, ಇಷ್ಟು ಕೈ ಇದೆ ಅಂತ ಅನ್ನಿಸ್ಬೇಕು, ಅಲಾ ಚಕ್ರಾರ ಪಂಕ್ತಿಯ ಹಾಗೆ.
ಅಷ್ಟು ಕೈಗಳು ಒಟ್ಟಿಗೆ ಕಾಣಿಸುವ ಹಾಗೆ ಕೈಯಿಂದ ಬಾಣಗಳು ತೆಗೆಯುವುದು ಹೊಡೆಯುವುದು ತೆಗೆಯುವುದು ಹೊಡೆಯುವುದು ಬಾಣ ಧನುಸ್ಸಿನಿಂದ ಎತ್ತುದು ಅದನ್ನ ಜ್ಯಾದಲ್ಲಿ ಇಡುದು ಕರ್ಣ ತನಕ ಎಳೆಯುವುದು ಬಿಡುದು ಮತ್ತೆ ಇನ್ನೊಂದು ತೆಗೆಯುವುದು ಹೊಡೆಯುವುದು ತೆಗೆಯುವುದು ಹೊಡೆಯುವುದು ಹೀಗೆ ವಿಭ್ರಾಂತ ಚಕ್ರಾರವತ ಈಕ್ಷತೆ ಅತ್ಯಂತ ವೇಗವಾದ ಚಕ್ರಾರ ಪಂಕ್ತಿಯಂತೆ ತಿರುಗುತ್ತಿರುವ ಅತ್ಯಂತ ವೇಗವಾದ ಅಲಾತ ಚಕ್ರದಂತೆ ಕಾಣಿಸ್ತಾ ಇತ್ತು. ಸಂಧಾನಂ ಆಕರ್ಷಂ ಇಶೋಹ ವಿಮೋಕ್ಷಂ ಆದಾನಂ ಅಪದಾನಂ ಜನಃ ವಿವೇಕಿ ಚ ವಿವೇಕಹೀನಂ. ವಿವೇಕಿಯಾದವನು ಬಹಳ ಗಂಭೀರವಾಗಿ ಯೋಚಿಸಿದ್ರು ಅವನಿಗೆ ತಕ್ಷಣಕ್ಕೆ ಅದು ಕಾಣಿಸ್ತಾ ಇದ್ದದ್ದೇನು ಅಂತಂದ್ರೆ ಯಾವುದೋ ಚಕ್ರ ಹಿಡ್ಕೊಂಡಿದ್ದಾನೆ ಅಂತ ಕೈಯಲ್ಲಿ. ಅವನ ಕೈಯಿಂದ ಅಷ್ಟು ವೇಗವಾಗಿ ಕೆಲಸ ಆಗ್ತಾ ಇದೆ ಅಂತ ವಿವೇಕಿ ಅಪಿ ಜನಃ ವಿವೇಕಿಯಾದ ಚ ಅಂತಂದ್ರೆ ಅವನು ಕೂಡ ವಿವೇಕಿಯೂ ಕೂಡ ವಿವೇಕಹೀನನಂತೆ ಎಲ್ಲಿ ಕೈ ಇದೆ ಅವನದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ನಮ್ಗೆ ಈ ಮಾತನ್ನ ನಾನು ಒಂದು ಗುಂಡು ಅದಕ್ಕೆ ಒಂದು ಸರಪಳಿ ಅದನ್ನು ತಿರುಗಿಸ್ತಾ ಇದ್ದೇವೆ ಅಂತ ಇಷ್ಟು ಬಿಡಿಸಿ ಹೇಳಿದ್ರು ಕಾಣುದು ಹೇಗೆ ಕಾಣುತ್ತೆ? ಬೆಂಕಿಯ ಚಕ್ರದ ಹಾಗೆ ಕಾಣಿಸ್ತಾ ಇರುತ್ತೆ. ನಮ್ಗೆ ವಿವೇಕ ಇದೆ ಆದ್ರೆ ಅದನ್ನ ವಿಭಾಗ ಮಾಡಿ ನೋಡ್ಲಿಕ್ಕೆ ಗೊತ್ತಾಗುದೇ ಇಲ್ಲ, ಯಾಕಂದ್ರೆ ಅಷ್ಟು ವೇಗ ಅದು. ವಿವೇಕಿಯಾದವನನ್ನೂ ಕೂಡ ವಿವೇಕಹೀನನಂತೆ ಒಂದು ಸರ್ತಿಗೆ ಅದರ ಚಕ್ರವೇ ಬೆಂಕಿಯ ಉಂಡೆಯೇ ತಿರುಗ್ತಾ ಇದೆ ಅಂತನ್ನುವ ಹಾಗೆ ಕಾಣುತ್ತೆ. ವಿಭ್ರಾಂತ ಚಕ್ರಾರವತ ಈಕ್ಷತೆ ಸ್ಮ. ಸಂಧಾನಂ ದ್ವಿತೀಯ ಏಕ ಆಕರ್ಷಂ. ಸಂಧಾನ ಅಂದ್ರೆ ಇಡುದು, ಆಕರ್ಷ ಅಂದ್ರೆ ಕಿವಿ ತನಕ ಎಳೆಯುವುದು. ಇಶೋಹ ವಿಮೋಕ್ಷಂ, ಇಶು ಅಂದ್ರೆ ಬಾಣ, ಬಾಣದ ಬಿಡುಗಡೆ. ಆದಾನಂ ಮತ್ತೊಂದು ಬಾಣ ತಗೊಳ್ಳುದು. ಮತ್ತೆ ಅಪದಾನಂ ಆ ಬಾಣದ ಕಡೆಗೆ ಅಂದ್ರೆ ಗುರಿಯ ಕಡೆಗೆ ಅದನ್ನು ಬಿಡುದು. ಹೀಗೆ ಈಶಸ್ಯ ಆದಾನಂ ದಿಶೋ ವಿಮೋಕ್ಷಂ ಆಕರ್ಷಂ ಸಂಧಾನಂ ಅಪದಾನಂ ತಥಾ ಅಪದಾನಂ ಏತೆ ಸರ್ವೇ, ಈ ಎಲ್ಲ ಕ್ರಿಯೆಗಳು ಕೂಡ ಏತಾಹ ಸರ್ವಾಹ ಕ್ರಿಯಾಹ ವಿವೇಕಹೀನಮಿವ ಕುರುವಂತಿ. ಹೀನನಿಗೆ ಹೇಗೋ ಹಾಗೆ ಈಕ್ಷತೆ ಸ್ಮ. ಜನಃ ವಿವೇಕೀಚ, ಜನರು ವಿವೇಕಿಯಾದವರಾಗಿದ್ರು ಕೂಡ ಅಂತರವನ್ನ ಗುರುತಿಸ್ಲಿಕ್ಕೆ ಆಗ್ತಿರ್ಲಿ. ಯಾವಾಗ ಕೈ ಎಲ್ಲಿದೆ, ಈಗ ಬತ್ತಳಿಕೆಯಲ್ಲಿದೆ, ಈಗ ಧನುಸ್ಸಿನಲ್ಲಿದೆ, ಈಗ ಬಾಣವನ ಹಿಂದೆ ಕೆಳಿದ್ದಾನೆ, ಈಗ ಬಿಟ್ಟಿದ್ದಾನೆ ಅಂತ ಹೀಗೆ ಯಾರು ಕಮೆಂಟ್ರಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನ್ ಸುಮ್ಮನೆ ಅಂತ ನಾಲಿಗೆ ಅಲ್ಲಾಡಿಸ್ಬೇಕಷ್ಟೇ ಬಿಟ್ರೆ ಸೆಂಟರ್ ಪ್ರಕಾರ ವಿಷಯ ಹೇಳಲಿಕ್ಕಂತೂ ಅವನಿಗೆ ಆಗ್ತಿರ್ಲಿಲ್ಲ. ಅಂಥ ಅದ್ಭುತವಾದ ವೇಗದಿಂದ ರಾಮಚಂದ್ರನ ಬಾಣ ಸಂಧಾನದ ಕಾರ್ಯ ಹಾರ ಅತ್ಯಂತ ವೇಗವಾಗಿ ರಕ್ಕಸರ ಸಂಹಾರಕ್ಕಾಗಿ ತೊಡಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೇಮಿ ಚಕ್ರ ತಿರುಗುವಾಗ ಹೇಗೆ ಮಧ್ಯದಲ್ಲಿ ಅಂತರವೇ ಕಾಣುವುದಿಲ್ವೋ, ಫ್ಯಾನ್ ತಿರುಗ್ತಾ ಇರುತ್ತೆ. ಫ್ಯಾನ್ ತಿರುಗುವಾಗ ಆಚೆಗೆ ಒಂದ್ಸತಿ ಕೈ ಹೀಗೆ ಹಾಕಿ ವಾಪಸ್ ಎಳಿಲಿಕ್ಕಾಗತ್ತಾ? ಅಷ್ಟು ವೇಗವಾಗಿ ತಿರುಗ್ತಾ ಇರುತ್ತೆ. ಹಾಗೆ ಎಲ್ಲ ಕಡೆ ಇರುವಂತಹ ರಾಕ್ಷಸರ ಸಮುದಾಯವನ್ನು ಖಂಡನ ಮಾಡುವ ವಿಷಯದಲ್ಲಿ ಅಪದಾನ ಅಂದ್ರೆ ಖಂಡನ. ಅದು ಹೋಗಿ ಅವರ ಕತ್ತನ್ನು ಕೈಯನ್ನು ಕಾಲನ್ನು ಎದೆಯನ್ನು ಏನು ಕತ್ತರಿಸಿ ವಾಪಸ್ ಮತ್ತೆ ಬರ್ತಿತ್ತದು. ರಾಮಚಂದ್ರನ ಬಾಣದ ವಿಶೇಷ ಏನು ಅಂದ್ರೆ ಹೋಗಿ ಕತ್ತರಿಸಿ ಬಂದು ವಾಪಸ್ ಕೂಡ್ತಿತ್ತು, ಕೂತದನ್ನು ಮತ್ತೆ ತಗೊಂಡು ಹೊಡಿತಾ ಇದ್ದ. ಅಂದ್ರೆ ಅಷ್ಟು ವೇಗವಾಗಿ ಬಾಣಗಳು ಬಂದದ್ಯಾವಾಗ ಹೋದದ್ಯಾವಾಗ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಿಟ್ಟು ಮುಗಿಸು ಕೈ ಇನ್ನೊಂದು ಎಳೆಯುವಾಗ ಅದಲ್ಲಿದೆ, ಅದು ಬೂಮರಾಂಗ್ ತರ. ಅದೇ ತರ ಇದು ಬಾಣದಲ್ಲೇ ಮಂತ್ರ ಶಕ್ತಿಯಿಂದಾಗಿ ಅದು ವಾಪಸ್ ಬಂದು ಅವನ ಬತ್ತಳಿಕೆಯನ್ನು ಸೇರ್ಕೊಳ್ತಾ ಇತ್ತು. ಅವನ ಬಾಣ ವ್ಯರ್ಥ ಆಗಿ ಎಲ್ಲೋ ಬಿದ್ದೋಗಿ ನಾಳೆ ನಿನ್ನೆ ನಂಗೊಂದು ರಾಮನ ಬಾಣ ಸಿಕ್ತು ಅಂತ ಹೇಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಅದು ಮಂತ್ರಶಕ್ತಿ ಅಂತ ಹೇಳಲೇಬೇಕಾದ್ರೆ ಮಂತ್ರಶಕ್ತಿ ಅಂದ್ರೆ ತಾತ್ಪರ್ಯ ಏನಂದ್ರೆ ಯಾವುದೋ ದೇವತಾ ಶಕ್ತಿ ಕೂತಿರುತ್ತೆ ಅದ್ರಲ್ಲಿ. ಅದೇ ಕೈ ಚಳಕ ಅಂತ ಹೇಳಿ. ಕೈ ಚಳಕ ಅಂದ್ರೆ ಬರೀ ಬಾಣ ಆಗಿದ್ರೆ ಹೋದ್ಮೇಲೆ ಅದರದ್ದು ಒಂದು ಸಾಮಾನ್ಯ ಲೋಕದ ನಿಯಮ ಏನು, ಎಸ್ತ್ರೆ ಹೋಗಿ ಬೀಳ್ಬೇಕು. ಅದಾರ್ಯ ಸಾಲ ಅದು ಚಳಕ. ಈಗ ಅದು ಹೋಗಿ ಪಕ್ಕ ಸೀಳಿ ಅದನ್ನ ಕೈಯಲ್ಲಿ ಮಾಡ್ಲಿಕ್ಕಾಗುತ್ತೆ. ಎಲ್ಲೋ ಸಮುದ್ರ ಆಳಕ್ಕೆ ಹೋಗಿ ಅದು ಹೊಡೆದು ಕೊಂದಾದ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ದೇವರಿಗೆ ಅಘಟಿತ ಘಟನಾ ಅಂತ ನಾವು ಕೂಡಿಸಬಹುದಾದ್ರೂ ಕೂಡ ಅದರ ಹಿಂದಿನ ಸ್ವರೂಪ ಏನು, ಕಾರ್ಯ ಏನದರದ್ದು, ವಾಪಸ್ ಬರ್ಬೇಕು ಅಂತಂದ್ರೆ ಅದಕ್ಕೆ ಏನೋ ಒಂದು ವಿಶೇಷ ಇರ್ಬೇಕು. ಇದೆ ಅಂದ್ರೆ ದೇವತೆಗಳು ವಾಪಸ್ ತಂದು ಕೊಡ್ತಾರೆ. ಪ್ರಕೃತಿ ದೇವತೆಗಳೇ ಆಗ್ಬೇಕಾಗಿಲ್ಲ, ಪ್ರಕೃತಿ ಅವನ ಅಧೀನ ಅಲ್ವಾ, ಅದು ವಾಪಸ್ ತಂದಿಡುತ್ತಲ್ಲಿ. ನೀವು ನಿಮ್ಮ ಕೆಲಸ ನಾವು ಮಾಡಿದ್ದೀವಿ,
ಇನ್ನೇನಾದ್ರೂ ಮಾಡ್ಲಿಕ್ಕೆ ಹೇಳಿ, ಜಿ ಹುಜೂರ್ ನಾವು ಬರ್ತಿದ್ವಿ, ನಮ್ಗೆ ಇನ್ನೂ ಬಳಸ್ಕೊಳ್ಳಿ ನಮ್ಮನ್ನ ಕಾರ್ಯಕ್ಕೆ ಅಂತ ಅವುಗಳೇ ಬಂದು ಕೂತ್ಕೊತಾವೆ. ಜ್ಯೋತಿ ಅವ್ರು ಹೇಳಿ. ಸಯೋಗ ಪದ್ಯೇನ ಪದಾರ್ಥ ಆತ್ರಿ ಹೇಳಿ ಬಿಡಿ. ಸಯೋಗಪದ್ಯೇನ ಶತಂ ಸಹಸ್ರಂ ಶತಂ ಸಹಸ್ರಂ ಲಕ್ಷಂಚ ಸಾಕ್ಷಾತ್ ಲಕ್ಷಂಚ ಸಾಕ್ಷಾತ್ ಅವಿಲಕ್ಷ ಏವ ಅವಿಲಕ್ಷ ಏವ ಕೋಟಿಂಚ ಖರ್ವಂ ಕೋಟಿಂಚ ಖರ್ವಂ ಚ ತಥಾ ಮಹೌಘಂ ಚ ತಥಾ ಮಹೌಘಂ ಮುಂಚನ್ನಿಶೂನೇಶ ಮುಂಚನ್ನಿಶೂನೇಶ ರಿಪೂಂಜಘಾನ ರಿಪುಂಜಘಾನ. ಹಿಂದಿನ ಪದ್ಯದ ಪದಾರ್ಥ ಚಿಂತನೆ ನೋಡಿರ್ಲಿಲ್ಲ. ಸಂಧಾನಂ, ಆಕರ್ಷಂ, ವಿಮೋಕ್ಷಂ, ಆದಾನಂ, ಅಪದಾನಂ ಎಲ್ಲವೂ ಕೂಡ ದ್ವಿತೀಯ ವ್ಯಕ್ತಿ ಏಕವಚನ. ಇಶೋಹೋ ಷಷ್ಠಿ ಏಕವಚನ, ಈಶಸ್ಯ ಷಷ್ಠಿ ಏಕವಚನ, ತಥಾ ಅವ್ಯಯ. ಜನಃ ವಿವೇಕಿ ಪುಲ್ಲಿಂಗ ಪ್ರಥಮ ಏಕ, ವಿವೇಕಿ ಅನ್ನೋದು ನಕಾರಾಂತ ಪುಲ್ಲಿಂಗ ವಿವೇಕಿ, ವಿವೇಕಿನೌ ವಿವೇಕಿನಃ ಚ ಅವ್ಯಯ. ವಿವೇಕೇನ ಹೀನಂ ಹೀನಃ ವಿವೇಕಹೀನಃ ತಂ ವಿವೇಕಹೀನಂ ದ್ವಿತೀಯ ಏಕ. ವಿಭ್ರಾಂತ ಚಕ್ರಾರವತ್ ವಿಭ್ರಾಂತಂ ಚಕ್ರಂ ವಿಭ್ರಾಂತ ಚಕ್ರಂ ವಿಭ್ರಾಂತ ಚಕ್ರಾಣಿ ಇವ ವಿಭ್ರಾಂತ ಚಕ್ರಾಣಿ ಇವ ವಿಭ್ರಾಂತ ಚಕ್ರವತ್. ಈಕ್ಷತೆ ಈಕ್ಷದರ್ಶನೆ ಸ್ಮ ಇದೆಯಾ? ಈಕ್ಷತೆ ಸ್ಮ. ಸ್ಮ ಅನ್ನೋದು ಭೂತಾರ್ಥದಲ್ಲಿ ಸ್ಮ ಅನ್ನೋ ಪ್ರಯೋಗ. ನೋಡುತ್ತಿದ್ದರು ಅಂತ. ನೋಡುತ್ತಿದ್ದರು. ಈಕ್ಷತೆ ಸ್ಮ ನೋಡುತ್ತಿದ್ದನು. ಕಾಣುತ್ತಿತ್ತು ಸರಿಯಾಗಿ ಹೇಳುದು ಅಂದ್ರೆ. ಸಹ ರಾಮಚಂದ್ರ ಯೌಗಪದ್ಯೇನ. ಯುಗಪತ್ ಅಂದ್ರೆ ಒಟ್ಟಿಗೆ, ಯೌಗಪದ್ಯ ಅಂದ್ರೆ ಒಟ್ಟೊಟ್ಟಿಗೆ. ಯೌಗಪದ್ಯೇನ ಒಟ್ಟೊಟ್ಟಿಗೆ ಒಂದೇ ಸರ್ತಿಗೆ ಶತಂ ಸಹಸ್ರಂ ಲಕ್ಷಂ ಅವಿಲಕ್ಷ. ಗುರಿ ನೋಡಿ ಈ ದಿಕ್ಕಿಗೆ ಸರಿಯಾಗಿ ಹೊಡೆದ್ರೆ ಈಗ ಅವ್ರ ತಲೆ ಹೋಗುತ್ತೆ ಅಂತಾನು ನೋಡ್ತಿರ್ಲಿಲ್ಲ. ನಮ್ಗೆ ಈಗ ಹೇಳಿದ್ರೆ ಅರ್ಥ ಆಗುದಿಲ್ಲ ಅದ್ ಹೇಗ್ ಸಾಧ್ಯ ಅಂತ. ಧೋನಿ ಒಂದು ಮ್ಯಾಚ್ ಅಲ್ಲಿ ವಿಕೆಟ್ ಕೀಪರ್ ಆಗಿದ್ದಾಗ ದೂರದಿಂದ ಬೌಂಡ್ರಿಯಿಂದ ಒಬ್ಬ ಎಸಿತಾನೆ. ಎಸ್ದಾಗ ಅವ್ನು ತಗೊಂಡು ಆ ವಿಕೆಟೇ ನೋಡುದಿಲ್ಲ, ಅಲ್ಲಿಂದನೇ ಹೀಗೆ ಎಸಿತಾನೆ. ಅವ್ನು ನೋಡಿ ಎಸಿಲಿಕ್ಕೆ ಹೋಗಿದ್ರೆ 1 ಸೆಕೆಂಡ್ ಲೇಟ್ ಆಗ್ತಿತ್ತು, ಅವ್ನು ಬಂದು ಮುಟ್ತಿದ್ದ. ಅವ್ನು ತಗೊಂಡಿದ್ದು ಈಗ ಎಸ್ತಿದ್ದು. ಅಂದ್ರೆ ಯಾವ್ದು ತುಂಬಾ ಅಭ್ಯಾಸ ಆಗಿರುತ್ತೋ ಅದು ನೋಡದೇ ಇದ್ರು ನಮ್ಗೆ ಆ ಗುರಿ ಹಿಡಿಯುತ್ತೆ. ಮತ್ತೊಂದು ಅಭ್ಯಾಸ ಯುದ್ಧ ಆಗಿ 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 ಅವನು ಅಲ್ಲಿ ಬರ್ತಾ ಇದ್ರು ಕೂಡ ಬಾಣ ತೆಗೆಯೋಷ್ಟೊತ್ತು ಅವನಿಗೆ ಎಲ್ಲಿರ್ತಾನೆ ಅಂತ ಗೊತ್ತಿದ್ದು ಅಲ್ಲಿಗೆ ಹೊಡೆದು ಬಿಡ್ತಾನೆ. ಅವನು ಅಲ್ಲಿ ಬರ್ತಾನೆ, ಅಷ್ಟು ತಲೆ ಕೊಟ್ಟು ಸಾಯ್ತಾನ. ಹಾಗೆ ಅದೆಲ್ಲ ಒಂದು ಯುದ್ಧದಲ್ಲಿ ಇರಬೇಕಾದ ಒಬ್ಬ ಯೋಧನಿಗೆ ಇರ್ಬೇಕಾದ್ರೆ ದೂರದೃಷ್ಟಿ. ರಾಮಚಂದ್ರ ಹಾಗೆ ಅವಿಲಕ್ಷ. ಅದನ್ನ ಗುರಿ ಹಿಡಿದು ನೋಡಿ ಹೊಡೆಯುವುದಕ್ಕಿಂತ ಮುಂಚೆ ಹೊಡೆದಾಗ್ತಿತ್ತು, ಅದು ಹೋಗಿ ಗುರಿಗೆ ಹೊಡಿತಿತ್ತು. ಕೋಟಿ ಸಂಖ್ಯೆ. ಇನ್ನು ಖರ್ವ ಅಂದ್ರೆ ಕೋಟಿಯ ಕೋಟಿ, ಕೋಟಿಯ ಕೋಟಿ ಖರ್ವ. ಮಹೋಘ ಅಂದ್ರೆ ಕೋಟಿಯ 10,000. ಅಷ್ಟು ಬಾಣವನ್ನ ಏಕವಾರಂ ಒಟ್ಟಿಗೆ ಬಿಡ್ತಿದ್ದ. ಇದನ್ ಮಾತ್ರ ನಾವು ಅಸ್ಯೂಮ್ ಮಾಡ್ಲಿಕ್ಕೆ ಕಷ್ಟ ಹೇಗೆ ಅಂತ. ಒಟ್ಟಿಗೆ ಬಿಡುದು ಅಂದ್ರೆ ಹಿಡ್ಕೊಳ್ಳಿಕ್ಕೆ ನಮ್ಮ ಹತ್ರ 5 ಬಾಣನು ಜಾಸ್ತಿ ಅಂದ್ರೆ 5 ಬಾಣ ಹಿಡಿಬಹುದು. 100 ಬಾಣ ಅಂದ್ರು ಒಂದು ಬಾಣದಲ್ಲಿ 100 ಬಾಣ ಅಂತ ಚಿತ್ರಿಸಬಹುದು. ರಾಮಚಂದ್ರನ ಆ ಕೈಯಲ್ಲಿ ಏನ್ ಚಳಕ ಇತ್ತು ಅದು ಊಹಿಸುವುದೇ ಕಷ್ಟ. ಹೀಗೆ ಅಷ್ಟು ದೊಡ್ಡ ಸಂಖ್ಯೆಯ ಮಹೌಗಂ, ಇಶೂನ್, ಮುಂಚನ್, ರಿಪೂನ್, ಜಘಾನ್
ಅಷ್ಟಷ್ಟು ಬಾಣಗಳನ್ನು ಒಟ್ಟೊಟ್ಟಿಗೆ ಬಿಡುತ್ತಾ ರಕ್ಕಸರ ದೊಡ್ಡ ಆ ಪಡೆಯನ್ನ ಕ್ಷಣ ಮಾತ್ರದಲ್ಲಿ ರಾಕ್ಷಸರ ಗುಂಪನ್ನು ಕೊಂದು ಹಾಕಿದ. ಸಹ ಪುಲ್ಲಿಂಗ ಪ್ರಥಮ ಏಕ ಯೌಗ ಪದ್ಯೇನ ತೃತೀಯ ಏಕ ಯೋಗ ಪದ್ಯಂ ಶತಂ ಸಹಸ್ರಂ ಲಕ್ಷಂ. ಎಲ್ಲವೂ ಕೂಡ ಇದು ಬಹುವಚನ, ನಿತ್ಯ ಬಹುವಚನ ಅಂತವಾದ ಶಬ್ದ. ಸಾಕ್ಷಾತ್ ಅವ್ಯಯ, ಅವಿಲಕ್ಷ, ಅವಿಲಕ್ಷ ಅಂದ್ರೆ ಗಣನೆಗೆ ತರದೆ, ನ ವಿದ್ಯತೆ ಲಕ್ಷಂ ಯಸ್ಯ ಸಹ ಅವಿಲಕ್ಷ. ಗಮನ ಗುರಿ ಇಟ್ಟು ಇದು ವಿಶಿಷ್ಟವಾದ ಲಕ್ಷ ಅಂತ ಯೋಚನೆ ಮಾಡದೇನೆ ಹೊಡಿತಾ ಇದ್ದವನು. ಏವ ಅವ್ಯಯ ಅವಿಲಕ್ಷ ಪುಲ್ಲಿಂಗ ಪ್ರಥಮ ಏಕ ಕೋಟಿಂ ಖರ್ವಂ ಮಹೋಗಂ, ಎಲ್ಲವೂ ಕೂಡ ಬಹುವಚನ ಅಂತವಾದ ಶಬ್ದ. ದ್ವಿತೀಯ ವಿಭಕ್ತಿಯಲ್ಲಿ ಬಹುವಚನ. ತಥಾ ಅವ್ಯಯ ಮುಂಚನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಇಶೂನ್ ದ್ವಿತೀಯ ಬಹು. ಏಷ ಏಷಃ ಪುಲ್ಲಿಂಗ ಪ್ರಥಮ ಏಕ. ರಿಪೂನ್ ದ್ವಿತೀಯ ಬಹು. ಜಘಾನ ಅನಹಿಂಸಾಗತ್ಯೋ ಲಿಟ್ ಪ್ರಥಮ ಏಕ. ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥಂ. ಸರಿ, ನಾಳೆ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ.